ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ಎಂಥ ವಿಶೇಷ ಏನಿಲ್ಲ, ಜಸ್ಟ್ ರೆಗ್ಯುಲರ್ ಚೆಕಪ್ಗೆ ಹೋಗಿದ್ವಿ. ಇನ್ನೇನು ಡೆಲಿವರಿ ಡೇಟ್ ಹತ್ರ ಬರ್ತಿದ್ದರಿಂದ ರೆಗ್ಯುಲರ್ ಚೆಕಪ್ ಹೇಳಿದರು. ನಾವು ಫಸ್ಟು ಕ್ಲೌಡ್9ಗೆ ಹೋದ ತಕ್ಷಣ NST ಟೆಸ್ಟ್ ಮಾಡ್ಸೋಕ್ಕೆ ಹೇಳಿದರು. ಅಂದರೆ ಯೂಶ್ವಲಿ ಮಾಡಿಸ್ಕೊಂಡಿದ್ದರಿಗೆ ಗೊತ್ತಿರುತ್ತೆ NST ಟೆಸ್ಟು ಯೂಶ್ವಲಿ ಏನಕ್ಕೆ ಮಾಡಿಸ್ತಾರೆ ಅಂತ ಅಂದರೆ, ಒಂದು ಬೇಬಿ ಮೂಮೆಂಟ್ಸ್ ಏನಾದರೂ ಕಮ್ಮಿ ಆದಾಗ 9 ಮಂತ್ಸಲ್ಲಿ ನಿಮಗೆ ಅದು ರೆಗ್ಯುಲೇಟ್ ಮಾಡೋಕ್ಕೆ ಮಾಡಿಸ್ತಾರೆ. ಇಲ್ಲ ಅಂದರೆ ಜಸ್ಟ್ ಅದು ಚೆಕಪ್ ಮಾಡೋಕ್ಕೋಸ್ಕರ ಮಾಡಿಸ್ತಾರೆ. ನನಗೆ ಫಸ್ಟ್ ಟೈಮ್ ನಾನು ಮಾಡಿಸ್ಕೊಂಡಿದ್ದು. ಅಂದರೆ ಡಾಕ್ಟರ್ ಹೇಳಿದರು ಅಂತ ಕನ್ಸಲ್ಟೇಷನ್ ಬರ್ಕೊಂಡು ಕೊಟ್ಟಿದ್ರು ಅಂತ. ಅದನ್ನು ಕೂಡ NST ಮಾಡಿಸಿದ್ದಷ್ಟೇ. ಬೇಬಿ ಮೂಮೆಂಟ್ಸ್ ಎಲ್ಲ ನಾರ್ಮಲಾಗಿ ಇತ್ತು, ಚೆನ್ನಾಗೇ. ಆ್ಯಕ್ಚುಲಿ ಅದು ಮಾಡಬೇಕು. ಅದರಲ್ಲಿ ಏನು ಮಾನಿಟರ್ ಮಾಡ್ತಾರೆ ಅಂದರೆ, ಮೇಯ್ನ್ ಬಂದುಬಿಟ್ಟು ಹಾರ್ಟ್ ಬೀಟ್ ಹೆಂಗಿದೆ ಅಂತ ಆಲ್ಮೋಸ್ಟ್ ಒಂದು 30-40 ಮಿನಿಟ್ಸ್ ಹಾಕಿದರು ನನಗೆ. ಮತ್ತು ಅದು ಮೂಮೆಂಟ್ಸ್ ಆಗುತ್ತಲ್ಲ, ಬೇಬಿ ಮೂಮೆಂಟ್ಸು, ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ತಾರೆ. ಅದೇನೋ ಮಿಷಿನ್ ಕೊಟ್ಟಿರ್ತಾರೆ, ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದ್ರ ಮಿಷಿನ್ ಅಂದರೆ ಇರೋ ಥರ ಪೆನ್ ಥರ ಇರುತ್ತೆ, ಅದರಲ್ಲಿ ಪ್ರೆಸ್ ಮಾಡಬೇಕು. ಈಚ್ ಬೇಬಿ ಟರ್ನು, ಟ್ವಿಸ್ಟು, ಮೂಮೆಂಟ್ಸು ಏನೇ ಆದ್ರೂ ಅದನ್ನು ಪ್ರೆಸ್ ಮಾಡ್ತಾ ಇರಬೇಕು. ಸೊ ಅದು ಅಲ್ಲಿ ಬರ್ತಿದೆಯಲ್ಲ ಜೆರಾಕ್ಸ್ ಒಂದು, ಅದರಲ್ಲಿ ಎಲ್ಲನೂ ಬರ್ತಿರುತ್ತೆ ಡೇಟಾ. ಅಂದರೆ ಅಷ್ಟು ನಿಮಿಷದಲ್ಲಿ ಎಷ್ಟು ಹಾರ್ಟ್ ಬೀಟು ವೇರಿಯೇಷನ್ ಹಿಂಗಾಗ್ತಿದೆ, ಆ ಬೇಬಿ ಹೆಲ್ತ್ ಚೆನ್ನಾಗಿದೆಯಾ ಎಲ್ಲನೂ ನೋಡ್ತಾರೆ. ನಾನು ಅದನ್ನೇ ಕಾಯ್ಕೊಂಡು ನೋಡಿ ಡಿವೈಸ್ ತೋರಿಸ್ತಿದ್ದೀನಲ್ಲ, ಇದೇ ಡಿವೈಸಲ್ಲೇ ನಾನು ಪ್ರೆಸ್ ಮಾಡಬೇಕು ಈಚ್ ಬೇಬಿ ಮೂಮೆಂಟಲ್ಲಿ. ಒಬ್ಬಳೇ ಮಲ್ಕೊಂಡಿದ್ದೆ ಒಳಗಡೆ. ಅಲ್ಲಿ ಶರೂನ್ ಅಲೋ ಮಾಡಲಿಲ್ಲ, ಬಿಕಾಸ್ ಅದು ಬರೀ NSTಗೆ ಅಂತಲೇ ಇದ್ದಿದ್ದು ರೂಮು. ಬೇರೆ ಮೆನ್ಸ್ ಕೂಡ ಇರ್ತಾರೆ ಪಕ್ಕದಲ್ಲಿ, ಬಟ್ ಅಲ್ಲಿ ಫುಲ್ ಕವರ್ ಮಾಡಿರ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಥರ. ಶರೂನ್ ಬಿಡಲಿಲ್ಲ ಅಲ್ಲಿ. ನಾನು ವೆಯ್ಟ್ ಮಾಡ್ತಾ ಇಟ್ಕೊಂಡು ಯಾವಾಗ ಮುಗಿಯುತ್ತೆ ಅಂತ ನೋಡ್ತಿದ್ದೆ. ಹಾರ್ಟ್ ಬೀಟ್ ಆಗಿರ್ಬೋದು, ಬೇಬಿದೆಲ್ಲ ಚೆನ್ನಾಗೇ ಇತ್ತು. ಮತ್ತು ಅದು ಮುಗಿಸ್ಕೊಂಡು ಕನ್ಸಲ್ಟೇಷನ್ಗೆ ಅಂತ ಹೋಗಿದ್ವಿ. ಇವಾಗ ಜಸ್ಟ್ ಕನ್ಸಲ್ಟೇಷನ್ ಮುಗೀತು. ಅದಾದಮೇಲೆ ನಾವು ಬೆಡ್ ಬುಕ್ಕಿಂಗ್ ಮಾಡಿದ್ವಲ್ಲ, ನನ್ನ ಇನ್ಶೂರೆನ್ಸ್ ಬಗ್ಗೆ ಸ್ವಲ್ಪ ಡೌಟ್ಸ್ ಇತ್ತು. ಅಂದರೆ ಅವರೊಂದು PDF ಕಳಿಸ್ತಾರೆ, ಆದರೆ ಅದು ಕಳಿಸ್ಕೊಂಡಿರಲಿಲ್ಲ. ಇನ್ನೇನು ನಿಯರ್ ಬಂತಲ್ವ, ಸೊ ನೋಡೋಣ ಅಂತ ಬಂದು. ಯಾರೂ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಹಾಗೆ ಅವನಿಲ್ದಲೇ ಆಗೋದೇ ಇಲ್ಲ, ಅವ್ನು ಬರಲೇಬೇಕು. ನೆಕ್ಸ್ಟು ಕೆಫಿಟೇರಿಯನ್ ಹೋಗೋಣ ಹೆಂಗಿದೆ ಅಂತ ಹೇಳ್ತಾ ಇದ್ದೀನಿ ಶರುಗೆ. ನೋಡೋಣ, ಎಲ್ಲ ಥರ ಇದೆ, ತೋರಿಸ್ತೀನಿ. ವಾಶ್ರೂಮ್ ಇಲ್ಲ, ಅವಾಗಿಂದ ಕ್ಲೀನಿಂಗ್ ಇನ್ ಪ್ರೋಸೆಸ್ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ. ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲ, ಸೊ ಅದಕ್ಕೋಸ್ಕರ ಕೆಫಿಟೇರಿಯಾಗೆ ಹೋಗೋಣ, ನೋಡ್ದಂಗೂ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಶರು ಇವತ್ತು ಆ್ಯಕ್ಚುಲಿ ಆಫೀಸಿಗೆ ರಜಾ ಹಾಕಿದ್ದಾನೆ ಕನ್ಸಲ್ಟೇಷನ್ ಅಂತ. ನಮಗೆ ಏನು ಹೇಳಿರು ಕನ್ಸಲ್ಟೇಷನ್ ಆದಮೇಲೆ ಡಾಕ್ಟರ್ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಬಿಸಿಲು ಫುಲ್ಲು ಕರ್ಗಾಗ್ಬಿಡ್ತಿದ್ದೀನಿ ನಾನು, ಫುಲ್ ಕರ್ಗಾಗ್ತಿದೆ. ಇವಾಗ ಅವಳು ವೈಟ್ ಇದೆ, ತೋರಿಸ್ತಾ ಇದ್ದಾರೆ ನೋಡಿ. ಇಲ್ಲ ಹಾಸ್ಪಿಟಲಿಂದ ಅಲ್ಲಿ ಅಷ್ಟು ಸ್ವಲ್ಪ ದೂರದಲ್ಲಿ ಏನು ಚರೋದು ಏನಂತಂದರೆ ಎಳ್ನೀರಿದೆ. ಸೊ ಎಳ್ನೀರು ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರಲ್ಲಿ 70 ರೂಪಾಯಿ ಎಳ್ನೀರು, ಬಟ್ ಇಲ್ಲಿ 30 ರೂಪಾಯಿಗೆ ಕೊಡ್ತಾರೆ. ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಚಿಕ್ಕದಿರುತ್ತೆ 70 ರುಪೀಸಿಗೆ ಕಂಪೇರ್ ಮಾಡಿದ್ರೆ. ಬಟ್ ಪ್ರೈಸಿಗೆ ವರ್ತ್ ಇರುತ್ತೆ. ಆ್ಯಕ್ಚುಲಿ ನಾನು ವಡಾಪಾವ್ ತಿನ್ಬೇಕು ಅನ್ನಿಸ್ತಾ ಇದ್ದೆ ನನಗೆ. ವಡಾಪಾವ್ ಕೊಡಿಸು ಅಂದರೆ ಎಳ್ನೀರು ಕೊಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಿದ್ದುಬಿಟ್ಟು ಹೋಗ್ಬಿಡ್ತಾಳೆ ಇವಳು, ಇವಾಗ ಸುಸ್ತಾಗುತ್ತೆ. ಶರು ಹಾಸ್ಪಿಟಲ್ ಬಂದಾಗೆಲ್ಲ ಏನಾನ ತಿನ್ಕೊಂಡು ಆ್ಯಕ್ಚುಲಿ ಏನಲ್ಲ, ಬರೀ ಎಳ್ನೀರು ಅಷ್ಟೇ. ತಿನ್ನಬೇಕಿತ್ತು, ಇಷ್ಟೊತ್ತಿನಾಗ ತೆಗ್ದಿರಲ್ಲ. ಬೆಳಗ್ಗೆನೇ ಬಂದುಬಿಟ್ಟಿದ್ದೀವಿ. ಇವಾಗ ಮನೆಗೆ ಅಮ್ಮ ಅಡುಗೆ ಮಾಡಿರುತ್ತೆ, ಜಸ್ಟ್ ಎಳ್ನೀರು ಕುಟ್ಕೊಂಡು ಹೋಗೋಣ ಅಂತ. ಕಾವು ಬರ್ತಾ ಬರ್ತಾ ಬ್ರೈಟ್ ಆಗ್ತಿದ್ದಾಳೆ ನನ್ನ ಪಾಪುಯಿಂದ. ನನ್ನಿಂದ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ನೋಡಿ, ಇಲ್ಲೇ ಕ್ಲೌಡ್9ಇಂದ ತುಂಬ ನಿಯರ್ ಇರೋದದು, ಒಂದು 100 ಮೀಟರಲ್ಲಿರೋದು. ಸೊ ನಾನು ಅಲ್ಲೇ ನಿಂತಿದ್ದೆ, ಶರು ತೊಗೊಬರೋಕ್ಕೆ ಅಂತ ಹೋದ. ಆಲ್ವೇಸ್ ಪೇಪರ್ ಗಂಜಿ ಅಂತ ಇರುತ್ತಲ್ಲ ಎಳ್ನೀರಲ್ಲಿ, ಅದನ್ನೇ ಪ್ರಿಫರ್ ಮಾಡ್ತೀವಿ. ಬಟ್ ಅಷ್ಟೇನು ಯಾಕೋ ಚೆನ್ನಾಗಿರಲಿಲ್ಲ. ಸ್ವೀಟ್ ಇತ್ತು, ಬಟ್ ಅದು ಕಾಯಿ ಫುಲ್ಲು ಏನಾಗಿತ್ತು, ಆಗಲೇ ಜಾಸ್ತಿ ಇದಾಗ್ಬಿಟ್ಟಿತ್ತು. ಕಾಯಿ ಥರ ಅಂದರೆ ಅಡುಗೆಗೆ ಹಾಕ್ತೀವಲ್ಲ ಕಾಯಿ, ಬಲ್ತಿತ್ತು, ಆ ಥರ ಆಗಿತ್ತು. ಮತ್ತು ಡಾಕ್ಟರ್ ಏನು ಹೇಳಿದರು ಅಂತ ಅಂದರೆ, ಇನ್ನೂ ಒಂದು 2 ವೀಕ್ಸ್ ಇತ್ತು ನನಗೆ EDD ಡೇಟ್ಗೆ. ನೋಡೋಣ, ಎಲ್ಲನೂ ಕರೆಕ್ಟಾಗಿರೋದ್ರಿಂದ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಏನಕ್ಕೆ ಇಂಡ್ಯೂಸ್ ಮಾಡಬೇಕು ಬೇಗನೆ, ನೋಡೋಣ, ನ್ಯಾಚುರಲ್ ಪೇನ್ ಬರಲಿ, ನಾರ್ಮಲ್ ಡೆಲಿವರಿ ಆಗುತ್ತೆ ನೋಡೋಣ. ನಿಂಗೇನೋ ಇನ್ ಕೇಸ್ ಬರಲಿಲ್ಲ ಅಂದರೆ ಪೇಯ್ನು ನಾವೇ ಇಂಡ್ಯೂಸ್ ಮಾಡೋಣ ಅಂತ ಹೇಳಿದ್ದಾರೆ. ಅಂದರೆ ಈ ಮಂಡೇ ಅಂದರೆ 25ಗೆ ಬನ್ನಿ ಅಂತ ಹೇಳಿದ್ದಾರೆ, 25 ಮೇಗೆ. ಅದಕ್ಕಿಂತ ಮುಂಚೆ ನಮಗೆ ನೆಕ್ಸ್ಟು ಇನ್ನೊಂದು 7 ಡೇಸ್ ಬಿಟ್ಕೊಂಡು
ಮತ್ತು ಹೇಳಿದ್ದಾರೆ ಕನ್ಸಲ್ಟೇಷನಿಗೆ ಬರ್ರಿ ಅಂತ. ಆವಾಗ ಒಂದು ಸ್ವಲ್ಪ ಇಂಟರ್ನಲ್ ಚೆಕಪ್ ಮಾಡೋಣ. ಬೇಬಿ ಹೆಡ್ ಎಲ್ಲ ಫಿಕ್ಸ್ ಆಗಿದೆ ಆಲ್ರೆಡಿ, ಬಟ್ ಸ್ಟಿಲ್ ಇನ್ನೊಂದು ಚೆಕಪ್ ಮಾಡೋಣ. ವೀಕ್ಲಿ ಇರುತ್ತಲ್ಲ, ಇವಾಗ 9 ಮಂತ್ಸ್ ತುಂಬಿದ ಮೇಲೆ. ಸೊ ಬರೋಕ್ಕೆ ಹೇಳಿ. ಶುಗರ್ ಮಿಕ್ಸ್ ಮಾಡಿದ್ರೆ ಆ ಥರ ಸ್ವೀಟ್ ಇದೆ, ಸಕ್ಕದಾಗಿದೆ. ಈ ಮನೆಗೆ ತಂದರೆ ಪಾರ್ಸಲ್ ಈ ಥರ ತರೋದೇ ಇಲ್ಲ ಇವರು. ಆ ಥರದವ್ರು ಕೊಡಲ್ಲ. ಇಲ್ಲಿ ಬಂದಾಗ ಚೆನ್ನಾಗಿರೋದು ಕೊಡ್ತಾರೆ, ಪಾರ್ಸಲ್ ಚೆನ್ನಾಗಿರೋದು ಕೊಡಲ್ಲ. ಅಷ್ಟೇ ಡಿಫ್ರೆನ್ಸ್. ಒಂದು ಲೋಟನೂ ಇಲ್ಲ, ಕುಡ್ದಂಗೆ ಆಗಲಿಲ್ಲ. ಅಷ್ಟೇ ಅಲ್ಲ, ಕಮ್ಮಿ ಇದೆ. ಏನು ಕುಡಿದ್ಯಾ? ಕುಡಿ ನಂದು ಅಷ್ಟೇ. ಕಾಯಿ ಹೊಡ್ಕೊಬಿಡೋದು ಚೆನ್ನಾಗಿದೆ. ಕಾಯಿ ಜಾಸ್ತಿ ಇದೆ ಅನಿಸುತ್ತೆ. ಎಣ್ಣೆ ಸ್ವಲ್ಪನೇ ಇತ್ತು. ಪುಟಾಣಿ ಎಣ್ಣೆ ಇದೆ. ಸರ್ ಇದೆ ಸರ್, ಇಷ್ಟಪ್ಪ ಇದೆ ಕಾಯಿ. ಮನೆಗೆ ಹೋಗ್ಬಿಟ್ಟು ಚಟ್ನಿ ಮಾಡ್ಬೋದು ಈ ಕಾಯಿ ಅಲ್ವಾ? ಚಟ್ನಿ ಕಾಯಿ ಅದಕ್ಕೆ ತಿನ್ಬೇಕಾದ್ರೆ ಅಷ್ಟು ಒಂಥರ ಸ್ವೀಟ್ ಆಗಿದ್ದು ಅಷ್ಟು. ಅಲ್ಲಿ 1390 ಹಂಗೆ ಆಯ್ತಾ? ಆಯ್ತಾ? ಶಿರಾದಲ್ಲೆಲ್ಲ ಎಷ್ಟು ಶುರು? ಶಿರಾದಲ್ಲಿ 3000 ಏನು? ಯಪ್ಪ, ಇದೊಂದು ಐತೆ ನೋಡು, 1299 ಯಲಹಂಕ ಹತ್ರ. ಜೂಮ್ ಮಾಡೋದು. ಅಡ್ವರ್ಟೈಸ್ ಕೊಡ್ತಾ ಇದೀವಿ, ಯಾರು ಬೇಕಾದ್ರೆ ಹೋಗ್ತಾ ಹೋಗ್ರಿ ಸೈಟ್ನ. ಆಟೋಲ್ಲಿ ಬಂದ್ವಿ, ಆಟೋಲೇನೆ ಹೋಗ್ತಾ ಇದ್ದೀವಿ. ಅಲ್ಲ ಕಾವು, ಏನು ಕಾವು ಸಮಾಚಾರ? ಆರಾಮಾಗಿದೆಯಾ? ಸೊ ಮನೆ ಕ್ಲೋಸ್ ಬೈ ಇರೋದಕ್ಕೆ ಆಲ್ಮೋಸ್ಟ್ 1 ಕಿಲೋಮೀಟರ್ ಇರೋದಕ್ಕೆ ಆರಾಮಾಗಿ ಆಟೋದಲ್ಲಿನೇ ಓಡಾಡ್ಬೋದು. ಸೊ ಕಾರ್ ನಾಟ್ ನೆಸಸರಿ ಬಟ್ ಎಸ್ ಅಂತ ಬೇಕಾಗುತ್ತೆ. ಬೇಬಿ ಆದಮೇಲೆ ಕಾರ್ ತಗೊಳ್ತೀವಿ, ಅಲ್ಲಿವರೆಗೂ ಬೇಡ ಅಂತ ನಾನೇ ನಮ್ಮ ಶರ್ಟ್ ಸುಮ್ಮನಿಸಿದ್ದೀನಿ ಅಲ್ವಾ. ನಾವು ತಗೊಂಡು ಎಲ್ಲ ಹೋಗ್ತೀವಿ ಬೇಬಿನ ಇವಾಗ. ಸೊ ಅದಕ್ಕೆ ಇಲ್ಲ ವೇಸ್ಟ್ ಇರೋ ಕಾರಣ ಮಾರಾಕ್ತಿದ್ದೀವಿ. ಐ ಹೋಪ್ ನಿಮಗೆ ಇವೆಲ್ಲ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ ನಾವು ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಸೊ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.